ವಕ್ಫ್ ಬೋರ್ಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಜಟಾಪಟಿ ಮುಂದುವರಿತಾ ಇದೆ. ವಕ್ಫ್ ಬೋರ್ಡ್ ಅಧ್ಯಕ್ಷಗಿರಿ ಆಪ್ತರ ಪಟ್ಟ ಕಟ್ಟಲು ಮುಂದಾಗ್ತಾ ಇದ್ದಾರೆ. ಸಚಿವ ಜಮೀರ್ ವರ್ಸಸ್ ಎಐಸಿಸಿ ನಾಯಕರ ಜಟಾಪಟಿ ಮುಂದುವರೆದಿದೆ. ವಕ್ಫ್ ಬೋರ್ಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗರಂ ಆಗಿದ್ದಾರೆ. ಅನ್ವರ್ ಪಾಷಾ ಪರವಾಗಿ ಸಚಿವ ಜಮೀರ್ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ವಕ್ಫ್ ಬೋರ್ಡ್ ಅಧ್ಯಕ್ಷಗಿರಿ ಆಪ್ತರಿಗೆ ಪಟ್ಟ ಕಟ್ಟುವುದಕ್ಕೆ ಸಿಎಂ ಮನೆಯಿಂದ ಸಿಟ್ಟಿನಿಂದ ಹೊರ ಹೋಗಿದ್ದಾರೆ. ಸಚಿವ ಜಮೀರ್ ಅಹಮದ್ ವಕ್ಫ್ ಬೋರ್ಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗರಂ ಆಗಿದ್ದಾರೆ. ವಕ್ಫ್ ಬೋರ್ಡ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿ ಮುಂದುವರಿತಾ ಇದೆ. ತಮ್ಮ ಆಪ್ತರಿಗೆ ಪಟ್ಟ ಕಟ್ಟುವುದಕ್ಕೆ ಎಐಸಿಸಿ ಅಧ್ಯಕ್ಷ ವರ್ಸಸ್ ಜಮೀರ್ ಅಹಮದ್ ಖಾನ್. ಸೈಯದ್ ಉಲ್ ಹುಸೇನಿ ಪರವಾಗಿ ನಿಂತ ಎಐಸಿಸಿ ಅಧ್ಯಕ್ಷ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಜೊತೆಗೆ ನಾಸೀರ್ ಹುಸೇನ್ ಬ್ಯಾಟಿಂಗ್. ಈಗ ಭಿನ್ನಮತ ಹೆಚ್ಚಾಗ್ತಾ ಇದ್ದಂತೆ ಮಧ್ಯಪ್ರವೇಶ ಮಾಡಿದ್ದಾರೆ ಸಿಎಂ. ಎಲ್ಲದಕ್ಕೂ ಕೂಡ ಗರಂ ಆಗಿ ಜಮೀರ್ ಕೂಡ ಹೊರಹೋಗಿದ್ದಾರೆ. ಸೈಯದ್ ಉಲ್ ಹುಸೇನಿ ಪರವಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಇದ್ರೆ, ಒಂದ್ ಕಡೆ ಜಮೀರ್ ಕೂಡ ತಮ್ಮ ಆಪ್ತರಿಗೆ ಪಟ್ಟ ಕೊಟ್ಟೋದಕ್ಕೆ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಇಬ್ಬರ ನಡುವೆ ಸಿಎಂ ಕೂಡ ಸೆಣಸಾಡ್ತಾ ಇದ್ದಾರೆ ಇಬ್ಬರನ್ನ ಸುಧಾರಿಸುವುದಕ್ಕೆ. ಈಗ ಭಿನ್ನಮತ ಹೆಚ್ಚಾಗ್ತಾ ಇದ್ದಂತೆ ಸಿಎಂ ಕೂಡ ಮಧ್ಯಪ್ರವೇಶ ಮಾಡಿದ್ದಾರೆ. ಸೈಯದ್ ಉಲ್ ಹುಸೇನಿ ಪರವಾಗಿ ಸಿಎಂ ಕೂಡ ಇಬ್ಬರ ಮಧ್ಯಪ್ರವೇಶ ಮಾಡಿ ಇಬ್ಬರನ್ನು ಕೂಡ ಸುಧಾರಿಸಲಿಕ್ಕೆ ವಕ್ಫ್ ಬೋರ್ಡ್ನ ಅಧ್ಯಕ್ಷಗಿರಿ ಆಪ್ತರಿಗೆ ಪಟ್ಟ ಕೊಡೋದಕ್ಕೆ ಸಚಿವ ಜಮೀರ್ ಅಹಮದ್ ಖಾನ್ ವರ್ಸಸ್ ಎಐಸಿಸಿ ಅಧ್ಯಕ್ಷರ ನಾಯಕರ ಜಟಾಪಟಿ ಮುಂದುವರಿತಾ ಇದೆ. ಈಗ ಅನ್ವರ್ ಪಾಷಾ ಪರವಾಗಿ ಸಚಿವ ಜಮೀರ್ ಬ್ಯಾಟಿಂಗ್ ಮಾಡ್ತಾ ಇದ್ರೆ, ಸಿಎಂ ಪರವಾಗಿ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಪರವಾಗಿ ಕೂಡ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಈಗ ಇಬ್ಬರ ನಡುವೆ ಸಿಎಂ ಕೂಡ ಇಬ್ಬರನ್ನ ಸುಧಾರಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಈಗ ಸಿಎಂ ಮನೆಯಿಂದ ಸಿಟ್ಟಿನಿಂದ ಜಮೀರ್ ಅಹಮದ್ ಖಾನ್ ಹೊರ ಹೋಗಿದ್ದಾರಂತೆ. ಇಬ್ಬರ ಪರವಾಗಿ ಈಗ ಒಂದು ಕಡೆ ಜಮೀರ್ ಅಹಮದ್ ಖಾನ್ ಅವರ ಆಪ್ತರ ಪರವಾಗಿ ವಕ್ಫ್ ಬೋರ್ಡ್ನ ಅಧ್ಯಕ್ಷಗಿರಿ ಪಟ್ಟಕ್ಕಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ರೆ, ಇಟ್ಟ ಮಲ್ಲಿಕಾರ್ಜುನ್ ಖರ್ಗೆ ವಕ್ಫ್ ಬೋರ್ಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿ ಮುಂದುವರಿತಾ ಇದೆ. ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಕೂಡ ಬೆದರಿಕೆ ಹಾಕಿದ್ದಾರಂತೆ ಜಮೀರ್. ಜಮೀರ್ ಬೆದರಿಕೆಗೆ ಡೋಂಟ್ ಕೇರ್ ಎಂದಿದ್ದಾರೆ ಹೈಕಮಾಂಡ್. ವಕ್ಫ್ ಬೋರ್ಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜೀನಾಮೆ ಬೆದರಿಕೆ ಕೂಡ ಹಾಕಿದ್ದಾರಂತೆ. ತಮ್ಮ ಆಪ್ತರಿಗೆ ಪಟ್ಟ ಕಟ್ಟೋದಕ್ಕೆ ಒಪ್ಪಿಲ್ಲ ಅಂತಾದ್ರೆ ತಮ್ಮ ಸಚಿವ ಸ್ಥಾನಕ್ಕೂ ಕೂಡ ನಾನು ರಾಜೀನಾಮೆ ಕೊಡಲು ಸಿದ್ಧ ಅಂತ ಬೆದರಿಕೆ ಕೂಡ ಹಾಕ್ತಾ ಇದ್ದಾರೆ. ಎಲ್ಲದಕ್ಕೂ ಕೂಡ ಡೋಂಟ್ ಕೇರ್ ಅಂದಿದ್ದಾರೆ ಅಧ್ಯಕ್ಷರು. ತಮ್ಮ ಆಪ್ತರ ಆಯ್ಕೆಗಾಗಿ ಪಟ್ಟು ಹಿಡಿದಿದ್ದಾರೆ. ವಕ್ಫ್ ಬೋರ್ಡ್ ಅಧ್ಯಕ್ಷರಿಗಾಗಿ ಸೈಯದ್ ಉಲ್ ಹುಸೇನಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇನ್ನೊಂದು ಕಡೆ ಜಮೀರ್ ಕೂಡ ತಮ್ಮ ಆಪ್ತರಿಗೆ ಸಿಗಲಿಲ್ಲ ಅಂತ ಕೂಡ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಅಧಿಕಾರ ಸ್ವೀಕಾರ ಕಾರ್ಯಕ್ರಮಕ್ಕೆ ಹಾಜರಾದ ನಾಯಕರು ಈಗ ಕೊನೆಗೂ ಕೂಡ ವಕ್ಫ್ ಅಧ್ಯಕ್ಷರಿಗಾಗಿ ಖರ್ಗೆ ಕೂಡ ತಮ್ಮ ಆಪ್ತರನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ವಕ್ಫ್ ಬೋರ್ಡ್ ಅಧ್ಯಕ್ಷಗಿರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೈಯದ್ ಉಲ್ ಹುಸೇನಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಎಲ್ಲದಕ್ಕೂ ಕೂಡ ಡೋಂಟ್ ಕೇರ್ ಅಂದಿದ್ದಾರೆ ಹೈಕಮಾಂಡ್. ತಮ್ಮ ಸಚಿವ ಸ್ಥಾನಕ್ಕೂ ಕೂಡ ನಾನು ರಾಜೀನಾಮೆ ಕೊಡಲು ಸಿದ್ಧ ಅಂತ ಬೆದರಿಕೆ ಹಾಕಿದ್ದಾರೆ. ವಕ್ಫ್ ಬೋರ್ಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಮೀರ್ ವರ್ಸಸ್ ಎಐಸಿಸಿ ಅಧ್ಯಕ್ಷರ ನಡುವೆ ಜಟಾಪಟಿ ಮುಂದುವರಿತಾ ಇದೆ. ಯಾವುದಕ್ಕೂ ಕೂಡ ಡೋಂಟ್ ಕೇರ್ ಅಂತ ಹೈಕಮಾಂಡ್ ಹೇಳ್ತಾ ಇದ್ರೆ, ಈತ ಜಮೀರ್ ಅಹಮದ್ ಖಾನ್ ಕೂಡ ಗರಂ ಆಗಿ ಹೊರ ಹೋಗಿದ್ದಾರೆ. ಸಿಎಂ ಮನೆಯಿಂದ ಸಿಟ್ಟಿನಿಂದ ಹೊರ ಹೋದ್ರಂತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜೀನಾಮೆ ಕೊಡ್ತೀನಿ ಅಂತ ಕೂಡ ಬೆದರಿಕೆ ಹಾಕ್ತಾ ಇದ್ದಾರೆ. ಏನಾದರೂ ಮಾಡ್ಕೋ ಅಂತ ಕೂಡ ಡೋಂಟ್ ಕೇರ್ ಅಂದಿದ್ದಾರೆ.